ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವುದೇ ಡಿಲೇ ಇಲ್ಲದಂಗೆ. ಅದೇ ಋತುರಾಜ್ ಗಾಯಕ್ವಾಡ್ ಅವರು ಕನ್ಫರ್ಮ್ ಮಾಡಿದರೆ 3-4 ವರ್ಷದ ಹಿಂದಿನ ಮಾತನ್ನ ಸಂಜು ಸ್ಯಾಮ್ಸನ್ ಅವರು ಬಂದ್ಬಿಟ್ಟು ಕೇಳಿದ್ರಂತೆ ಇವರಿಗೆ ಸಿಕ್ಕಾಗ, ಹೆಂಗಿದ್ಯಪ್ಪ CSKಲ್ಲಿ ವರ್ಕ್ ಎನ್ವೈರನ್ಮೆಂಟು, ಸಿಕ್ಕಾಗಿದೆಯಾ, ಮಸ್ತಾಗಿದೆಯಾ, ಏನಾಗ್ತಿದೆ ನಿನಗೆ ಕ್ಯಾಪ್ಟನ್ಸಿ ಸಿಗೋವಂಥ ಚಾನ್ಸಸ್ ಏನಾದ್ರು ಕಾಣಿಸ್ತಾ ಇದೆಯಾ, ಆ್ಯಂಡ್ ಹಿಂಗೆ ನಡೀತಾ ಇದೆ CSKಲ್ಲಿ, ಏನು ಚೆನ್ನಾಗಿ ನೋಡ್ಕೊತಾ ಇದ್ದಾರಾ, ಅದು ಇದು ಅಂತೆಲ್ಲ ಕೇಳಿದ್ರಂತೆ. ಆ್ಯಂಡ್ ಅವ್ರು ಅವಾಗಲೇ ಹೇಳಿದ್ರಂತೆ ನಂಗೆ CSK ಬರೋದಕ್ಕೆ ತುಂಬ ಇಷ್ಟ ಅಂತ. ಏನಕ್ಕೆ ಅಂತಂದರೆ ಏನೋ ಅವ್ರಿಗೆ ಫೀಲ್ ಇತ್ತಂತೆ CSKಗೆ ಬರಬೇಕು ಅಂತ. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ಅವಾಗ ಬಿಡ್ತಾ ಇರಲಿಲ್ವಂತೆ. ನೋಡಿ, ಇವಾಗಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ಏನು ಬಿಟ್ಟಿಲ್ಲ. ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸಿಂದ ಈಚೆ ಕಡೆ ಬಂದಿರೋದು ನನಗೆ ಅಲ್ಲಿ ಸೆಟ್ ಆಗ್ತಾ ಇಲ್ಲ ಅಂತ. ಸೊ ಅವ್ರು ಅವಾಗಲಿಂದನೇ ಅನ್ಕೊಂಡಿರೋ CSKಗೆ ಬರಬೇಕು ಅಂತ. ಆ್ಯಂಡ್ ಅವ್ರು ಹೇಳಿದ್ರಂತೆ, ನಾನು CSKಗೆ ಇನ್ ಕೇಸ್ ನನಗೆ ಬಂದೆ ಅಂತಂದರೆ ನಾನು ಬರುವಂಥ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಪ್ರೆಷರಿಂದ ನಾನು ಅಲ್ಲಿ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಅವ್ರು ಅವಾಗಲೇ ಹೇಳಿದ್ರಂತೆ. ನಾನು ಕ್ಯಾಪ್ಟನ್ ಆಗಂತೂ ಬರಬಾರ್ದಿಲ್ಲಿ, ನಾನು ಆ್ಯಸ್ ಎ ಪ್ಲೇಯರ್ ಆಗಿ ಬರಬೇಕು CSKಗೆ ಬಂತು ಅಂತಂದ್ರಂತೆ, ಅವಾಗಲೇ ಹೇಳಿದ್ರಂತೆ. ಸೊ ಇವಾಗ ಅದೇ ಥರನೇ ಬಂದಿದ್ದಾರೆ. ಅಪ್ಡೇಟ್ ಬಿಟ್ಟು ಜಸ್ಟಿಫ್ ಭಾಯಿ ಮುಂಬೈ ಇಂಡಿಯನ್ಸ್ನ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಹೌದು, ರೀಸೆಂಟಾಗಿ ಅವ್ರಿಗೆ ನೆಟ್ಸಲ್ಲಿ ಬೌಲಿಂಗ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ನಿಗಲಾಗಿತ್ತು, ಶೋಲ್ಡರ್ ಪ್ರಾಬ್ಲಮ್ ಆಗಿತ್ತು ಅಂತ ಅಪ್ಡೇಟು ಬಂದಿತ್ತು. ಬಟ್ ಇವಾಗ ಮುಂಬೈ ಇಂಡಿಯನ್ಸ್ಗೆ ರಿಟರ್ನ್ ಆಗಿದ್ರಂತೆ. ಮೊದಲನೇ ಮ್ಯಾಚ್ ಆಡ್ತಾರೋ ಆಡೋದಿಲ್ವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಡೌಟ್ಫುಲ್ ಆಗಿರುತ್ತೆ. ಬಟ್ ಮುಂಬೈ ಇಂಡಿಯನ್ಸ್ ಕ್ಯಾಂಪಲ್ಲಂತೂ ಜಸ್ಟಿಫ್ ಭಾಯಿ ಇದ್ದಾರಂತೆ. ಸೊ ಬಿಗ್ಗೆಸ್ಟ್ ಪಾಸಿಟಿವು ಮುಂಬೈ ಇಂಡಿಯನ್ಸ್ಗೆ. ಯಾಕಂತಂದರೆ ನಾವು ಜಾಶ್ ಹ್ಯಾಸಲ್ವುಡ್ನ ಯಾವ ಥರ ಟ್ರೀಟ್ ಮಾಡ್ತೀವೋ ಅವರು ಅದೇ ರೀತಿ ಬೂಮ್ರಾನ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಮೈನ್ ಅಟ್ಯಾಕ್ನ ಲೀಡ್ ಮಾಡೋದೇ ಜಸ್ಪ್ರೀತ್ ಬೂಮ್ರಾ. ಹೌದು, ಬೇರೆ ಪ್ಲೇಯರ್ಸ್ ಇದ್ದಾರೆ, ನಮ್ಮಲ್ಲೂ ಕೂಡ ಬೇರೆ ಪ್ಲೇಯರ್ಸ್ ಇದ್ದಾರೆ. ಬಟ್ ನಮ್ಮ RCB ಮೈನ್ ಪೇಸ್ ಅಟ್ಯಾಕ್ನ ಲೀಡ್ ಮಾಡೋದು ಅದು ಜಾಶ್ ಹ್ಯಾಸಲ್ವುಡ್. ಅವ್ರ ಕಡೆ ಹೆಂಗೆ ಅಂತಂದರೆ ಅದು ಬೂಮ್ರಾ ಅವರು. ಋತುರಾಜ್ ಗಾಯಕ್ವಾಡ್ ಒಂದು ಸ್ಟೇಟ್ಮೆಂಟ್ ಹಾಕ್ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, MS ಧೋನಿ ಅವರ ಬಗ್ಗೆ. MS ಧೋನಿ ಹೆಂಗೆ ಅಂತಂದರೆ ರೀಸೆಂಟ್ ಇಯರ್ಸ್ಗಳಲ್ಲಿ ಅಂದರೆ ಇವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಾಗಿಂದ ಋತುರಾಜ್ ಗಾಯಕ್ವಾಡ್ ಅವರು ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೆಂಗಾಗಿದ್ದಾರೆ ಅಂತಂದರೆ, ಅವರು ನಾನು ಏನು ಹೇಳ್ತೀನೋ ಅದನ್ನು ನೀವು ಕೇಳಲೇಬೇಕು ಅಂತೇನಿಲ್ಲ. ನಾನು ಅಡ್ವೈಸ್ ಕೊಡ್ತಾ ಇರ್ತೀನಿ ಅವಾಗವಾಗ. ಬಟ್ ನೀವು ಕೇಳಲೇಬೇಕು ಅನ್ನೋದೇನಿಲ್ಲ. ಫ್ಲೆಮಿಂಗ್ಸ್ ಆಗಿರಲಿ, ಕ್ಯಾಪ್ಟನ್ ಆಗಿರಲಿ, ನೀವು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ಥಾಟ್ ಪ್ರೋಸೆಸ್ ಏನಿದೆಯೋ ಅದನ್ನು ಮಾಡಿ. ನೀವು ನಾನು ಏನು ಅನ್ಕೊತೀನೋ ನೀವು ಅದನ್ನು ಮಾಡಲೇಬೇಕು ಅಂತೇನಿಲ್ಲ. ಯಾಕಂದರೆ ನಾನು ಕ್ಯಾಪ್ಟನ್ ಅಲ್ಲ, ಈ ಟೀಮ್ನ ಲೀಡ್ ಮಾಡ್ತಾ ಇಲ್ಲ. ಬಟ್ ನಾನು ಅಡ್ವೈಸ್ನ ಕೊಡ್ತೀನಿ, ನೀವು ತೊಗೊಳ್ಳಿ, ಬಿಡೋದನ್ನ ಬಿಡಿ. ಅಲ್ಲಾಗರು ಲೆಜೆಂಡು ಅಡ್ವೈಸ್ ಕೊಡ್ತಾರೆ ಅಂತಂದರೆ ಅದನ್ನು ಬಿಡೋ ಅಂಥದ್ದು ಅದು ಯಾರು ಮಾಡ್ತಾರ, ಬಿಟ್ಟ ಒಂದು ಮುಟಾಳ್ ನನ್ನ ಮಗ ಆಗೋದಿಲ್ವಾ? ಋತುರಾಜ್ ಗಾಯಕ್ವಾಡ್ ಅದನ್ನೇ ಹೇಳಿರೋದು. ಸೊ ನಾವು ಅವರ ಅಡ್ವೈಸ್ಗಳನ್ನ ಇಗ್ನೋರ್ ಮಾಡೋಷ್ಟು ದೊಡ್ಡ ಮನುಷ್ಯನ ಆಗಿಲ್ಲ ನಾವು. ಇನ್ಫ್ಯಾಕ್ಟ್ ಅವ್ರು ಕೊಡೋವಂಥ ಅಡ್ವೈಸ್ಗಳನ್ನ ಇನ್ಫ್ಯಾಕ್ಟ್ ಯಾರು ಇಗ್ನೋರ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಅವರು ಈ ಥರ ಆಯ್ತಾರಂತೆ. ಆ್ಯಂಡ್ ಅವರೇ ಟೀಮ್ನ ತೊಗೊಂಡೋಗ್ಬೇಕು ಅನ್ನೋದೇನಿಲ್ವಂತೆ. ಇವಾಗ ಅವ್ರು ಯಾವ ಥರ ಮೈಂಡ್ಸೆಟ್ ಇದ್ದಾರೆ ಅಂತಂದರೆ, ಯಾಕಂದರೆ ನಾನೇ ಇರೋದಿಲ್ಲ ಫ್ಯೂಚರಲ್ಲಿ. ಈ ವರ್ಷ ರಿಟೈರ್ ಆಗ್ತಾರೋ, ನೆಕ್ಸ್ಟ್ ವರ್ಷ ರಿಟೈರ್ ಆಗ್ತಾರೋ, ಯಾವ ವರ್ಷ ರಿಟೈರ್ ಆಗ್ತಾರೋ ಗೊತ್ತಿಲ್ಲ. ಇದು ಇವಾಗ ಬಂದಿರೋದಲ್ಲ, ಆಗಲೇ 2 ವರ್ಷದಿಂದ ಕೂಡ ಅವ್ರು ಅದೇ ಥರ ಯೋಚನೆ ಮಾಡ್ತಿರೋದು. ಋತುರಾಜ್ ಗಾಯಕ್ವಾಡ್ ಜೊತೆಗೆ ಫ್ಲೆಮಿಂಗ್ಸ್ಗೆ ಬಿಟ್ಬಿಡ್ತಾರೆ, ಕಂಪ್ಲೀಟಾಗೆ ನಾವೇ ತೊಗೊಂಡೋಗ್ಬೇಕು ಟೀಮ್ನ ಅಂತ. ಅಪ್ಡೇಟ್ ನಂಬರ್ 5, ಇಶಾನ್ ಕಿಶಾನ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಡ್ತಾರೆ. ಸನ್ರೈಸರ್ಸ್ ಹೈದರಾಬಾದು ಫೈನಲಿಗೆ ಬರೋದಂತೂ ಈ ಸೀಸನು ಖಚಿತ. ಯಾವ ಪ್ಲೇಯರಿಗೆ ತಾನೇ ಕೇಳಿದ್ರೆ ಹೇಳೋದಿಲ್ಲ, ಎಲ್ಲ ಟೀಮ್ನ ಪ್ಲೇಯರಿಗೆ ಕೇಳ್ತಾನೆ ನಾವು ಫೈನಲ್ ಇರ್ತೀವಿ ಅಂತಾನೆ. RCB ಕೇಳಿದ್ರೆ RCBನೂ ಹೇಳ್ತಾರೆ, RCB ಪ್ಲೇಯರ್ಸು ಹೇಳ್ತಾರೆ, CSK ಕೇಳಿದ್ರೆ ಅವರು ಹೇಳ್ತಾರೆ, LSC ಅವ್ರು ಕೇಳಿದ್ರೆ ಅವರು ಹೇಳ್ತಾರೆ ನಾವು ಫೈನಲ್ ಇರ್ತೀವಿ. ಬೈ ಡಿಫಾಲ್ಟ್ ನಾವು ಫೈನಲ್ ಇರ್ತೀವಿ. ಇನ್ನೂ ನಾವು ಫೈನಲ್ ಇರಲ್ಲ ಅಂತ ಹೇಳೋದಕ್ಕಾಗತ್ತಾ? ಇವರು ಹೇಳಿದರೆ ನಾವು ಫೈನಲ್ ಇರ್ತೀವಿ. ಬಟ್ ನಾನು ಅನ್ಕೊತಾ ಇರೋದೇನು ಅಂತಂದರೆ, ಒಂದು ಟೀಮು ನಮ್ಮ ಜೊತೆಗೆ ಫೈನಲ್ ಆಡೋದು ಯಾವುದು ಅಂತಂದರೆ ಈ ಸೀಸನ್ ಸಿಕ್ಕಾಪಟ್ಟೆ ಟಫಾಗಿ ಕಾಣಿಸ್ತಾ ಇರೋಂಥ ಟೀಮು ಅದು ಮುಂಬೈ ಇಂಡಿಯನ್ಸ್ ಅಂತ ಹೇಳಿದರೆ. ಎಲ್ಲ ಗೊತ್ತಾಗಿರೋ ಎಕ್ಸ್ ಮುಂಬೈ ಇಂಡಿಯನ್ಸ್ನ ಚಾಡಿ ಸುಮಾರು ವರ್ಷ ಆಡಿದ್ರಲ್ಲ ಮುಂಬೈ ಇಂಡಿಯನ್ಸ್ಗೆ ಎತ್ಬಿಟ್ಟು. ಹೌದು, ಟೀಮ್ ಚೆನ್ನಾಗಿದೆ ಮುಂಬೈ ಇಂಡಿಯನ್ಸ್ದು, RCBದು ಕೂಡ ಚೆನ್ನಾಗಿದೆ. ಅವರು RCB ಅನ್ಬೋದಾಗಿತ್ತು ಅಥವಾ ಪಂಜಾಬ್ ಕಿಂಗ್ಸ್ ಅನ್ಬೋದಾಗಿತ್ತು. ಮುಂಬೈ ಇಂಡಿಯನ್ಸ್ನ ಏನಕ್ಕೆ ಎತ್ತಿ ಮೇಲ್ಗಡೆ ಇಟ್ಟಿದ್ದಾರೆ ಅಂತಂದರೆ ಹಳೆ ಮುಂಬೈ ಇಂಡಿಯನ್ಸ್ ಚಾಡಿ ಅಂತ ಅನ್ಕೊಬೋದು. ಅಪ್ಡೇಟ್ ನಂಬರ್ 5, ನಮ್ಮ ಕೋಚ್ ಮಾತಾಡಿದ್ರೆ ಆ್ಯಂಡಿ ಫ್ಲವರ್ಸ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಕೊಹ್ಲಿ ಬಗ್ಗೆ ಮಾತಾಡಬೇಕಾ ನಾನು? ಕೊಹ್ಲಿ ಬಗ್ಗೆ ಏನಂತ ಮಾತಾಡೋಣ? ಕೊಹ್ಲಿ ಲೆಜೆಂಡಿಗಿರೋ ಜಮ್ಮು, RCBಯ ಜಮ್ಮು, ಜೊತೆಗೆ ವಿರಾಟ್ ಕೊಹ್ಲಿಗಿರೋವಂಥ ಹಂಗರು ಯಾವ ಯಂಗ್ ಕ್ರಿಕೆಟರ್ಗೂ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಹಂಗರ್ನ ಪ್ರತಿಯೊಂದು ಸೀಸನ್ನು ಕೂಡ ತೊಗೊಂಬರ್ತಾರೆ. ಲಾಸ್ಟ್ ಸೀಸನ್ನು ಕೂಡ ಇದೇ ಒಂದು ಹಂಗರಲ್ಲಿ ಬಂದಿದ್ದರು, ಈ ಸೀಸನ್ ಕೂಡ ಇದೇ ಒಂದು ಹಂಗರಲ್ಲಿದ್ದಾರೆ. ಒಂದು ಟ್ರೋಫಿನ ಗೆದ್ದನು ಕೂಡ ಅದೇ ಹಂಗರ್ನ ಮೇಂಟೈನ್ ಮಾಡಿದಾರಲ್ಲ. ಹಂಗರ್ ಜೊತೆಗೆ ಅವ್ರಿಗೆ ಒಳ್ಳೆ ಒಂಥರ ಡಿಟರ್ಮಿನೇಷನ್ ಇದೆ, ಒಂದೊಳ್ಳೆ ಏನಾರು ಮಾಡಬೇಕು ಅನ್ನೋದಿದೆ, ಒಂದು ಒಳ್ಳೆ ಉದ್ದೇಶ ಇದೆ. ಯಾರಿಗಿರೋದಿಲ್ಲ ಒಳ್ಳೆ ಉದ್ದೇಶ? ಟ್ರೋಫಿ ಗೆಲ್ಲಬೇಕು ಅನ್ನೋ ಉದ್ದೇಶ ಆಬ್ವಿಯಸ್ ಎಲ್ಲರಿಗೂ ಇರಲೇಬೇಕು. ಬಟ್ ಆ ಹಂಗರು ಎಲ್ಲರಿಗೂ ಇರೋದಿಲ್ಲ, ಗೆಲ್ಲೇಬೇಕು ಅನ್ನೋದಿದೆಯಲ್ಲ ಅದು ಎಲ್ಲರಿಗೂ ಕೂಡ ಇರೋದಿಲ್ಲ. ಅದು ವಿರಾಟ್ ಕೊಹ್ಲಿ ಅವ್ರಿಗಿದೆ. ಆ್ಯಂಡ್ ಯಾವ ಥರ ಫಿಟ್ ಆಗಿದ್ದಾರೆ ಅಂತಂದರೆ ಅವರು ಆ ಏಜಲ್ಲಿ ಅವ್ರ ಥರ ಫಿಟೆಸ್ಟ್ ಕ್ರಿಕೆಟರ್ ಅಂದರೆ ಏನು ವಯಸ್ಸಾಗ್ಬಿಟ್ಟು ಅಲಾಡ್ತಾ ಇದ್ದಾರೆ ಅಂತ ಅಲ್ಲ, ಸಿಕ್ಕಾಪಟ್ಟೆ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳ್ತಿಲ್ಲ. ಆ ಏಜಲ್ಲಿ ಅಷ್ಟರ ಮಟ್ಟಿಗೆ ಫಿಟ್ನೆಸ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಫಾರ್ ದಟ್ ಮ್ಯಾಟರ್ ಈ ರೇಂಜಿಗೆ ಫಿಟ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೂ ಆ ಏಜಲ್ಲಿ ಮತ್ತೆ ಅವರ ಒಂದು ಫಿಟ್ನೆಸ್ನ
ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ, ಟ್ರಾನ್ಸ್ಫಾರ್ಮ್ ಆಗೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವ್ರಿಗಿಂತ ಈ ವರ್ಷ ಕ್ರೆಡಿಟ್ನ ನಾನು ರೋಹಿತ್ ಶರ್ಮಾ ಅವರಿಗೆ ಕೊಡ್ತೀನಿ. ಅಪ್ಡೇಟ್ ನಂಬರ್ 6, ಶಾಕಿಂಗ್ ಎಲ್ಲ ಕಳೆದು ಹೋಗ್ಬಿಡ್ತೀರಾ ಗುರು. ಅಂಬತಿ ರಾಯ್ಡು CSK ಬಕೆಟು ಜೋಕರು ಅದು ಇದು ಅಂತ ಎಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಮಾಡಿಬಿಟ್ಟವ್ರೆ IPL ಫ್ಯಾನ್ಸ್ಗಳು. ಅಂದರೆ CSK ಹೇಟ್ರಸ್ ಅಂತಲೂ ಕೂಡ ಅನ್ಕೊಬೋದು. ಯಾಕಂದರೆ ಆ ಥರ ಅವರು CSKಗೆ ಬಕೆಟ್ ಹಿಡಿದು ಅಭ್ಯಾಸ ಆಗೋಗ್ಬಿಟ್ಟೈತೆ. RCB ಅಗೇನ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟು ಅಭ್ಯಾಸ ಆಗೋಗ್ಬಿಟ್ಟೈತೆ. ಬಟ್ ಆಶ್ಚರ್ಯಕರವಾಗಿ ಏನೋ ಒಂಥರ ಸೈಕ್ ಆಗೋ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ, ಅವರು ಪ್ರಿಡಿಕ್ಟ್ ಮಾಡಿದರೆ ಅವರ ಟಾಪ್ 4ನ ಈ ಸೀಸನಲ್ಲಿ ಟಾಪ್ 4 ಅವ್ರು ಇರ್ತಾರಂತೆ. CSK ಇರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಗುರು. ಶಾಕಿಂಗ್ಲಿ CSK ಟಾಪ್ 4ಗೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಸ್ಟನ್ ಆಗುವಂಥ ವಿಚಾರನೆ. ಅಟ್ಲೀಸ್ಟ್ ನಂಬರ್ 4 ಇಡ್ಬೋದಾಗಿತ್ತಲ್ಲ CSKನ ಇವರು. CSK ಬರೋದೇ ಇಲ್ಲ ಟಾಪ್ 4ಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಪ್ರಕಾರ ಫಸ್ಟ್ ಪಿಕ್ ಮಾಡಿದವರು RCB ಫಸ್ಟ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದರೆ. ನೆಕ್ಸ್ಟ್ ಮುಂಬೈ ಅಂತೆ, ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಅಂತೆ, ಲಾಸ್ಟ್ KKR ಅಂತೆ ಗುರು. LIC KKR ನನ್ನ ಪ್ರಕಾರ ಆಗದೆ ಇರಬಹುದು. ಬಟ್ RCB ಮುಂಬೈ ಅಂತೂ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೂ ಕೂಡ ಇದೆ. ಅವ್ರಿಗೂ ಕೂಡ ಹೆವಿಲಿ ಕಾನ್ಫಿಡೆಂಟ್ ಆಗಿದ್ದಾರೆ. ನಾನೇ ಹೇಳಿದ್ದೀನಿ ಇವರು ಬರೋವಂಥ ಚಾನ್ಸ್ ಇದೆ ಅಂತ. CSK ಅವರು ನಂಬರ್ 4 ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. GT ಅವ್ರ ಜೊತೆಗೆ ಸ್ವಲ್ಪ ಕಾಂಪಿಟೇಷನ್ ಇದೆ. GT ಅಥವಾ CSK ಬರಬಹುದು ಅಂತ ನಾನು ಹೇಳಿದ್ದೀನಿ. ಬಟ್ ಇವ್ರಿಗೆ ಅನ್ನಿಸ್ತಿದೆಯಂತೆ CSK ಡಬ್ಬಾ ಥರ ಇದೆ, ಅಂದರೆ ಅವ್ರು ಹೇಳಿದ್ರೆ ಡಬ್ಬಾ ಥರ ಇದೆ ಅಂತ. ಬಟ್ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸೀರಿಯಸ್ಲಿ ಸೈಕ್ ಆಗೋಗ್ಬಿಟ್ಟೆ ಗುರು ನಾನು ಈ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು. CSK ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನಲ್ಲಿ. ಅಪ್ಡೇಟ್ ನಂಬರ್ 7, ಬಾಂಗ್ಲಾದೇಶದವರು ಏನು ಅವಾಗ ಫುಲ್ಲು ಹಾಕೊಂಡು ಊರು ಬಾಗ್ಲು ಮಾಡಿಬಿಟ್ಟಿದ್ರು. ಹಂಗೆ ಮಾಡ್ತೀವಿ ಅಂತ ದೌಲ್ಗಳು ಶೋಗಳನ್ನೆಲ್ಲ ಕೊಟ್ಕೊಂಡು, ಅದೇ ನಾವು ಬ್ಯಾನ್ ಮಾಡಿದ್ವಲ್ಲಪ್ಪ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ. ಆ ಟೈಮಲ್ಲಿ ಏನು ಯುದ್ಧದ ರೇಂಜ್ಗೆಲ್ಲ ಹೊರಟೋಗ್ಬಿಟ್ಟಿತ್ತದು. ಅಲ್ಲಿಂದ ಕಿಚ್ಚು ಸ್ಟಾರ್ಟ್ ಆಗಿದ್ದು ಯುದ್ಧಕ್ಕೆ ಹೊರಟೋಗ್ಬಿಟ್ಟಿತ್ತು ಇಂಡಿಯಾ ಪಾಕಿಸ್ತಾನ ಯುದ್ಧಕ್ಕೆ. ಸೊ ಎಲ್ಲಿ ಹೊರಟು ಅಂತಂದರೆ ಬಾಂಗ್ಲಾದೇಶದವರು ಲಿಫ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಬ್ಯಾನ್ನ. IPLನ ಬ್ಯಾನ್ ಮಾಡಿದ್ರು ಅವ್ರು. ಅವಾಗ ಅವಾಗೇನು ಬ್ರಾಡ್ಕಾಸ್ಟ್ ಆಗ್ತಿತ್ತಲ್ಲಿ, ಇವಾಗೆಲ್ಲ ಬ್ರಾಡ್ಕಾಸ್ಟ್ ಆಗೋದು. ಅವ್ರಿಗೂ ಲಾಸು ಗೊತ್ತು, ಅವರಿಗೆ ಫೈನಾನ್ಷಿಯಲಿ ಅವ್ರಿಗೂ ಲಾಸ್ ಆಗುತ್ತೆ. ಅವ್ರಿಗೂ ಇನ್ಕಮ್ ಇದೆ IPLನಿಂದ. ಏನು ಬರೀ ನಮ್ಮ ಕಂಟ್ರಿಗೂ ಒಂದಕ್ಕೇ ಇನ್ಕಮ್ ಇಲ್ಲ ಅಲ್ಲಿ, ಅವ್ರ ಬೋರ್ಡ್ಗೂ ಕೂಡ ಇನ್ಕಮ್ ಇದೆ IPL ಬ್ರಾಡ್ಕಾಸ್ಟಿಂದ. ಸೊ ಇವಾಗ ಬ್ರಾಡ್ಕಾಸ್ಟ್ನ ಓಪನ್ ಮಾಡಿದ್ರಂತೆ. ಬ್ರಾಡ್ಕಾಸ್ಟು ಆಗ್ತಾ ಇದೆ ಬಾಂಗ್ಲಾದೇಶಲ್ಲಿ, ಬ್ಯಾನ್ ಆಗಿಲ್ಲ ಬಾಂಗ್ಲಾದೇಶಲ್ಲಿ IPL. ಅಪ್ಡೇಟ್ ನಂಬರ್ 8, ಪ್ರಿಡಿಕ್ಷನ್ ಅಂದರೆ ಶಶಾಂಕ್ ಸಿಂಗ್ ಅಂದರೆ ಪ್ರಿಡಿಕ್ಷನ್ನು. ಯಾಕಂದರೆ ಒಂದು ಸೈಕ್ ಪ್ರಿಡಿಕ್ಷನ್ ಎಲ್ಲ ಮಾಡ್ತಾರೆ ಶಶಾಂಕ್ ಸಿಂಗು. ಪಂಜಾಬ್ ಕಿಂಗ್ಸ್ ಬಗ್ಗೆನೇ ಪ್ರಿಡಿಕ್ಟ್ ಮಾಡಿದ್ರು. ನೋಡಿ ನಾವು ಫೈನಲ್ ಇರ್ತೀವಿ ಪಕ್ಕ ಅದು ಇದು ಅಂತೆಲ್ಲ ಪ್ರಿಡಿಕ್ಟ್ ಮಾಡಿದ್ರು. ಅವ್ರು ಫೈನಲ್ಗೆ ಬಂದಿದ್ದರು. ಆ್ಯಂಡ್ ಈ ಹಿಂದೆ ಮಾಡಿದಂಥ ಪ್ರಿಡಿಕ್ಷನ್ಗಳು ಕೂಡ ಇವ್ರದ್ದು ಸಿಕ್ಕಾಪಟ್ಟೆ ಒಂಥರ ವರ್ಕೌಟ್ ಆಗಿದೆ. ಸೊ ಈ ಸೀಸನು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಫೈನಲ್ಸ್ನ ಆಡ್ತೀವಿ. 31ನೇ ತಾರೀಕು ಮೇ ಪಕ್ಕಾ ಚಿನ್ನಸ್ವಾಮಿಲಿ ನಾವು ಫೈನಲ್ಸಲ್ಲಿ ಇರ್ತೀವಿ. ಆ್ಯಂಡ್ ಕಪ್ನ ನಾವು ಅಲ್ಲಿ ಚಿನ್ನಸ್ವಾಮಿಲೇ ಎತ್ತುತ್ತೀವಿ. ಇದು ಪಕ್ಕ ಆಗೇ ಆಗುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ ಅಂತ ಒಂದು ಶಪಥಾನ ಹಾಕ್ಬಿಟ್ಟು ನುಡಿದ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂತಂದರೆ RCB ಅವರು ಟ್ರೋಫಿ ಗೆದ್ಬಿಟ್ರು ಅಂದರೆ RCB ಅವರು ಫೈನಲ್ ಇರ್ತಾರೋ ಇರೋದಿಲ್ಲೋ, ಒಟ್ನಲ್ಲಿ ಚಿನ್ನಸ್ವಾಮಿಲಿ ಬೆಂಗಳೂರು ನೆಲದಲ್ಲಿ ನಾವು ಟ್ರೋಫಿನ ಗೆಲ್ತೀವಿ. ಸೊ ಅದಂತೂ ಪಕ್ಕಾ ಖಚಿತ ಅಂತ. ಅಂದರೆ ಫೈನಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ಈ ಥರ ಹೋಪ್ ಮಾಡ್ತಾ ಇದ್ದಾರೆ ಅವರು. RCB ಇರ್ತಾರಲ್ವ, ಬಟ್ ನಾವು ಟ್ರೋಫಿ ಬೆಂಗಳೂರಲ್ಲಿ ಹೊಡಿತೀವಿ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 9, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಿಚೆಲ್ ಸ್ಟಾರ್ಕ್ ಅವರು ಮಿಸ್ ಆಗುವಂಥ ಚಾನ್ಸಸ್ ಎದ್ದಿದ್ದು ಕಾಣಿಸ್ತಾ ಇದೆ ಮಗ. ಹೌದು, ಹಾಫ್ ಆಫ್ ದ ಟೂರ್ನಮೆಂಟ್ನ ಮಿಸ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರು ಬಂದು ಎಳೆದಿಲ್ಲ ಇನ್ನು. ನೋಡಿ ಇವಾಗ ಪ್ಯಾಟ್ ಕಮಿನ್ಸ್ ಆಗಿರಲಿ, ಜಾಶ್ ಹ್ಯಾಸಲ್ವುಡ್ ಆಗಿರಲಿ ಬಂದುಬಿಟ್ಟು ಎಳೆದಿದ್ದಾರೆ. ನೋಡಿ ಪ್ಯಾಟ್ ಕಮಿನ್ಸ್ ಆಲ್ಮೋಸ್ಟ್ ಹಾಫ್ ಆಫ್ ದ ಸೀಸನ್ ಆಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಕಡೆಯಿಂದ ಹ್ಯಾಸಲ್ವುಡ್ ಕೂಡ ಒಂದು 3-4 ಮ್ಯಾಚ್ ಮಿಸ್ ಆಗುವಂಥ ಚಾನ್ಸ್ ಇದೆ ಅಂತಲೂ ಕೂಡ ನಮಗೆ ಅಪ್ಡೇಟು ಬಂದಿದೆ. ಬಟ್ ಇವ್ರು ಇನ್ನೂ ಬಂದು ಹೇಳದೇ ಇಲ್ವಲ್ಲ ಗುರು. ಏನು ರೂಲ್ಡ್ ಔಟಾ ಅಥವಾ ಇವ್ರಿಗೆ NOC ಇನ್ನೂ ಸಹ ಕ್ಲಿಯರೆನ್ಸೇ ಸಿಕ್ಕಿಲ್ವಾ? ಸಿಕ್ಕಿದ್ರು ಕೂಡ ಯಾವಾಗ ಸಿಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಒಂಥರ ಡೌಟ್ಫುಲ್ ಆಗಿದೆ. ಒನ್ ಆಫ್ ದ ಮೈನ್ ಬೌಲರ್ ಇವರು, ಒನ್ ಆಫ್ ದ ಮೈನ್ ಬರಲ್ಲ, ಇನ್ಫ್ಯಾಕ್ಟ್ ಬೌಲಿಂಗ್ ಅಟ್ಯಾಕ್ನಲ್ಲಿ ಲೀಡ್ ಮಾಡೋದು, ಪೇಸ್ ಅಟ್ಯಾಕ್ನಲ್ಲಿ ಲೀಡ್ ಮಾಡುವಂಥ ಮೈನ್ ಬೌಲರ್ ಇವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಇವ್ರು ಮಿಸ್ ಔಟ್ ಆಗ್ತಾರೆ ಅಂತಲೇ ಖಂಡಿತ ಒಂದು ಸೀರಿಯಸ್ ಥಿಂಗ್ ಟು ವರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅಪ್ಡೇಟ್ ನಂಬರ್ 10, ಅವಿನ್ ಲೂಯಿಸ್ ಅವರು ಅವರ ರಿಟೈರ್ಮೆಂಟ್ನ ವಾಪಸ್ಸು ಲೆಫ್ಟ್ ಮಾಡ್ಕೊಂಡಿದ್ದಾರಂತೆ. ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ನ ಟೆಸ್ಟ್ ಕ್ರಿಕೆಟಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಕಿತ್ತೋಯ್ತು ಅವರು. ಯಾವಾಗ ರಿಟೈರ್ಮೆಂಟ್ ಕೊಡ್ತಾರೋ, ಯಾವಾಗ ಲಿಫ್ಟ್ ಮಾಡ್ಕೊಂತಾರೋ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಒಂಥರ ಆಟ. ಇದು ರಿಟೈರ್ಮೆಂಟ್ ಅನ್ನೋದೇ ಆಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಾನ್ಸ್ಟೆಂಟ್ ಮೈಂಡ್ ಇಲ್ಲ. ಇವಾಗ ರಿಟೈರ್ಮೆಂಟ್ ಕೊಟ್ಟೆ ನಾನು ಮತ್ತೆ ವಾಪಸ್ ಬರ್ಬಾರ್ದು. ಒಂದು ಸಲ ಕೊಟ್ಟೆ ಅಂದರೆ ನಾನು ವಾಪಸ್ ಬರಬಾರ್ದು. ಇಲ್ಲ ರಿಟೈರ್ಮೆಂಟೇ ಕೊಡಬಾರ್ದು ಪ್ಲೇಯರ್ಸ್ಗಳು. ರಿಟೈರ್ಮೆಂಟ್ ಏನಕ್ಕೆ ಕೊಡಬೇಕು? ಇವ್ರು ಮತ್ತೆ ವಾಪಸ್ ಬರೋದಾಯಿತು ಅಂತಂದರೆ ಯಾವಾಗ ಬೇಕಾದ್ರೂ ಕೊಡ್ಬೋದು ರಿಟೈರ್ಮೆಂಟ್ನ. 40 ವರ್ಷ, 45 ವರ್ಷ, 50 ವರ್ಷ ಆದಮೇಲೆ ಕೊಡ್ಬೋದು ರಿಟೈರ್ಮೆಂಟ್ನ. ಏನಕ್ಕೆ ಕೊಡ್ತಾರೆ ರಿಟೈರ್ಮೆಂಟ್ನ ಇವರು? ಏನು ಕಾಂಟ್ರಾಕ್ಟಲ್ಲಿ ಎಳೆದಿವಿ ಇಟ್ಕೊಂಡ್ಬಿಡ್ತಾರೆ, ಬೈದಿಂದ ಕೊಡ್ತಾರೆ ಅವ್ರು ರಿಟೈರ್ಮೆಂಟ್ನ. ಸೀರಿಯಸ್ಲಿ ಫನಿ ಅನಿಸುತ್ತೆ. ರಿಟೈರ್ಮೆಂಟ್ ಕೊಡಲೇಬಾರ್ದು ನನ್ನ ಪ್ರಕಾರ ಪ್ಲೇಯರ್ಸ್ಗಳು. 40 ವರ್ಷ ಆದಮೇಲೆ ಕೊಡಬೇಕು, ಅಥವಾ ಅವ್ರು ಕ್ರಿಕೆಟ್ ಆಡೋಕ್ಕೆ ಆಗ್ತಾನೆ ಇಲ್ಲ ಅಂತಲೇ ಕೊಡಬೇಕು. ಸುಮ್ಮನೆ ಕೊಡೋದು, ಸುಮ್ಮನೆ ಕಮ್ ಬ್ಯಾಕ್ ಮಾಡೋದು ಎಲ್ಲ ಒಂಥರ ಉಚಿತಾನ ಅಂತ ಅನಿಸುತ್ತೆ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.